ಕೃಷ್ಣನ್ ಬಗ್ಗೆ ನಾನ್ ಕಾಳಜಿ ತಗೋತೀನಿ. ನನಗ್ ಮೂರನೇ ರಾಯಭಾರ ಏನ್ ಬೇಕಾಗಿಲ್ಲ. ನಿನ್ ಕೆಲ್ಸ ಎಷ್ಟಿದೆಯೋ ಅಷ್ಟ್ ಮಾತ್ರ ನೋಡ್ಕೊಂಡಿದ್ರೆ ಒಳ್ಳೇದು. ಜಾನಕಿ, ಏನ್ ಮಗಳೇ ಇಷ್ಟೊಂದು ಖುಷಿಯಾಗಿ ಬರ್ತಾ ಇದೆಯಾ? ಏನು ವಿಷಯ? ಇದ್ರಲ್ಲಿರೋ ಕೆಲವು ವಿಡಿಯೋಗಳನ್ನ ಕೃಷ್ಣಂಗೆ ತೋರಿಸ್ಬೇಕು. ಹಾ, ಅದರಿಂದ ಏನು ಉಪಯೋಗ? ಮೊದಲೇ ಹೇಳಿದ್ನಲ್ಲ ಗುರುಜಿ, ಇದ್ರ ತೋರಿಸೋದ್ರಿಂದ ಅವನು ಯಾವ ವಿಷಯಕ್ಕೆ ಶಾಕ್ ಆಗಿದ್ದಾನೆ ಅನ್ನೋದನ್ನ ತಿಳ್ಕೊಂಡು ಅದ್ರ ಪ್ರಕಾರನೇ ಟ್ರೀಟ್ಮೆಂಟ್ ಶುರು ಮಾಡ್ತೀನಿ. ಹೌದು, ಈಗ ಅದೇ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸರಿ, ಹುಷಾರು. ಕೃಷ್ಣನಿಗೆ ಏನಾಗೋಗುತ್ತೋ ಅಂತ ಶಾಂತನು ಆತಂಕದಲ್ಲಿದ್ದಾನೆ. ಪಾಪ ಕೃಷ್ಣನ ತುಂಬ ಹಚ್ಕೊಂಡಿದ್ದಾನೆ ಅನ್ಸುತ್ತೆ. ನೋಡು, ನಿನ್ನ ಮೇಲೆ ನಂಬಿಕೆ ಇರೋದ್ರಿಂದಲೇ ನಾನು ನಿನಗೆ ಇದಕ್ಕೆಲ್ಲ ಅವಕಾಶ ಕೊಡ್ತಾ ಇದ್ದೀನಿ. ಸರಿ ಗುರುಜಿ, 2 ನಿಮಿಷ ಬಂದ್ಬಿಟ್ಟೆ. ಕೃಷ್ಣ ಕೃಷ್ಣ. ಹಾಯ್ ಕೃಷ್ಣ, ನೀನ್ ಬೇಗ ಹುಷಾರಾಗಬೇಕು. ಎಲ್ರ ತರ ನೀನು ಮಾತಾಡಬೇಕು. ನೀನ್ ಮಾತಾಡೋದನ್ನ ನೋಡ್ಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಅದಕ್ಕೆ ಕೆಲವು ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿಕೊಂಡು ನಿಂಗೆ ತೋರಿಸ್ಬೇಕು ಅಂತ ತಂದಿದ್ದೀನಿ. ನೀನು ಈ ವಿಡಿಯೋನೇ ನೋಡ್ತಾ ಇರಬೇಕು. ಬೆಂಕಿ ನೋಡಿದ್ಮೇಲೂ ನೀನು ರಿಯಾಕ್ಟ್ ಮಾಡಿಲ್ಲ ಅಂದರೆ ಈ ವಿಡಿಯೋದಿಂದ ನಿಂಗೆ ಯಾವ ಸಮಸ್ಯೆನೂ ಇಲ್ಲ ಅಂತ ನನಗೆ ಅನಿಸ್ತಿದೆ. ನಿಂಗೆ ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ. ಇದನ್ನ ನೋಡು. ಏನ್ ಕೃಷ್ಣ, ನಿಂಗೆ ನೀರಿಂದನೂ ಏನು ಸಮಸ್ಯೆ ಆಗಿಲ್ವಾ? ಸರಿ, ಇನ್ನೊಂದು ವಿಡಿಯೋ ತೋರಿಸ್ತೀನಿ.
ವಿಷು ಸರಿ ಹೋಗ್ಬಿಡ್ತಾನ? ನನ್ನ ಬಗ್ಗೆ ಗೊತ್ತಾಗ್ಬಿಡುತ್ತಾ? ಈ ಜಾನಕಿ ವಿಷುನ ಸರಿ ಮಾಡಿಬಿಡ್ತಾಳ? ಇಷ್ಟು ದಿನ ಸತ್ತೋನಾಗಿದ್ದವನು ಕೇವಲ ವಿಡಿಯೋ ನೋಡಿ ಬದಲಾಗ್ಬಿಡ್ತಾನ? ಇವಳ್ದು ಕೇವಲ ಭ್ರಾಂತಿ ಅಷ್ಟೇ. ದೊಡ್ಡ ಕಾಮಿಡಿ ಪೀಸ್ ಇವಳು. ಏನೋ ದೊಡ್ಡ ಸಾಧನೆ ಮಾಡ್ತೀನಿ ಅಂತ ಹೋದವಳು ಇನ್ನೂ ಬಂದಿಲ್ಲ. ಎಲ್ಲ ಇವಳ ಭ್ರಮೆ. ಇದೆಲ್ಲ ನಾನು ಅಂದುಕೊಂಡ ಹಾಗೆ ನಡೆಯೋದು. ಜಾನಕಿ ವಿಷು ಮದುವೆ, ರಾಧಿಕಾ ಬೀದಿಪ, ಆಮೇಲೆ ದೇಸಾಯಿ ಮನೆ ಹೊಸ್ತಲು ತುಳಿಯೋ ಪ್ರೋಗ್ರಾಮ್. ಅದೇನ್ ಸಾಧನೆ ಮಾಡ್ತೀಯೋ ನಾನು ನೋಡ್ತೀನಿ ಜಾನಕಿ. ಅದೇ ಕೈ ಬಾಯಿ ಸತ್ತೋಗಿರೋ ವಿಷುನ ಕಟ್ಕೊಂಡು ಜೀವನ ಕಳಿಬೇಕೆ ಹೊರತು ಅವನು ಸರಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಶಾಂತನು ಅವರೇ, ಶ್ರೀ ಶಾಂತನು ಅವರೇ, ನಿಮ್ಗೊಂದು ಗುಡ್ ನ್ಯೂಸ್. ಏನ್ ಜಾನಕಿ ಅವ್ರೆ? ಕೊನೆಗೂ ಕೃಷ್ಣಂಗೆ ಯಾವ ಕಾರಣಕ್ಕೆ ಹೀಗಾಯ್ತು ಅನ್ನೋದನ್ನ ನಾನು ಕಂಡಿಡ್ದ್ಬಿಟ್ಟೆ. ಹೌದು ಶಾಂತನು, ಅವನು ಬೆಟ್ಟದಿಂದ ಕೆಳಗ್ ಬಿದ್ದಿರ್ತಾನೆ ಅಥವಾ ಬೇರೆ ಯಾರಾದ್ರೂ ಅವನು ತಳ್ಳಿರ್ತಾರೆ. ಕೊನೆಗೂ ನಾನು ಎಫರ್ಟ್ ಹಾಕಿದ್ದು ವೇಸ್ಟ್ ಆಗ್ಲಿಲ್ಲ. ನಿಜ ಹೇಳ್ತಿದ್ರು ಜಾನಕಿ ಅವರೇ, ಇದೆಲ್ಲ ಹೇಗ್ ಸಾಧ್ಯ? ಕೃಷ್ಣನ್ಗೆ ಹಳೆ ನೆನ್ಪು ಬಂದ್ಬಿಡುತ್ತಾ? ನೋ ಡೌಟ್ ಶಾಂತನು ಅವರೇ, ಕೃಷ್ಣನ ಈ ಸ್ಥಿತಿಯಿಂದ ಹೊರಗಡೆ ಕರ್ಕೊಂಡು ಬಂದೇ ಬರ್ತೀನಿ. ಕೃಷ್ಣ ಯಾವ್ದೋ ಬೆಟ್ಟದಿಂದ ಬಿದ್ದೆ ಹೀಗಾಗಿರ್ತಾನೆ. ನಿಮ್ ಫ್ರೆಂಡ್ ಆದಷ್ಟು ಬೇಗ ಸರಿ ಹೋಗ್ತಾನೆ. ಇವಾಗ ನಿಮಗೆ ಖುಷಿನಾ? ಜಾನಕಿ ಅವರೇ, ಎಂತ ವಿಷಯ ಹೇಳಿದ್ವಿ. ಅವನು ನನ್ನ ಕೃಷ್ಣ, ಅವನು ಹುಷಾರಾಗ್ತಾನೆ ಅಂದ್ರೆ ನನಗೆ ಖುಷಿ ಆಗೋದಿಲ್ವಾ? ಆ ಜವಾಬ್ದಾರಿನ ನನಗ್ ಬಿಟ್ಬಿಡಿ. ಇನ್ನು ಜಾಸ್ತಿ ಟೈಮ್ ತಗೊಳ್ಳೋದೇ ಇಲ್ಲ. ನಾಳೆಯಿಂದನೇ ಟ್ರೀಟ್ಮೆಂಟ್ನ ಶುರು ಮಾಡ್ಬಿಡ್ತೀನಿ. ಹೇಗೆ? ನಾಳೆ ಅವನನ್ನ ಒಂದು ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ. ಅದನ್ನ ನೋಡಿ ಅವನಿಗೆ ಹಳೆ ನೆನಪು ಬಂದ್ರೂ ಬರಬಹುದು, ಅಥವಾ ಅವನ ರಿಯಾಕ್ಷನ್ ಏನಿರುತ್ತೆ ಅನ್ನೋದನ್ನ ನೋಡಿ ನಾನ್ ನೆಕ್ಸ್ಟ್ ಟ್ರೀಟ್ ಮಾಡೋದಕ್ಕೆ ಹೆಲ್ಪ್ ಆದ್ರೂ ಆಗಬಹುದು. ಸರಿ ಶಾಂತನು, ನಾನಿದನ್ನ ರಾಧಿಕಂಗೆ ಹೇಳ್ಬೇಕು. ಆಗ್ಲೇ ಅವಳಿಗೆ ಬೇಜಾರ್ ಮಾಡ್ಬಿಟ್ಟೆ. ನಾನಿನ್ ಬರ್ತೀನಿ. ಅಂದ್ರೆ ಈ ಜಾನಕಿ ಸಾಮಾನ್ಯದೊಳಲ್ಲ. ನಮ್ಮ ಕನಸು ನನಸಾಗಬೇಕು ಅಂದ್ರೆ ಇದನ್ನ ಹೇಗಾದ್ರೂ ತಡಿಲೇಬೇಕು. ರಾಧಿಕಾ, 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 ಬೇಜಾರ್ ಮಾಡ್ಕೊಂಡಿದ್ಯಾ ಅಲ್ವಾ? ಸಾರಿ ಕಣೆ, ನಾನು ಆ ರೀತಿ ಮಾತಾಡಬಾರ್ದಾಗಿತ್ತು. ಪ್ಲೀಸ್ ಕ್ಷಮಿಸ್ಬಿಡು. ಪರವಾಗಿಲ್ಲ ಬಿಡು. ನನ್ನ ಕೃಷ್ಣನ್ ಮಧ್ಯೆ ದೊಡ್ಡಪ್ಪನೇ ಬಂದಿದ್ರು ನಾನು ಇದೇ ರೀತಿ ಮಾತಾಡ್ತಾ ಇದ್ದಿದ್ದು. ಅಯ್ಯೋ ಅದ್ ಬಿಡು. ಇವಾಗ ನಾನು ಆ ವಿಷಯ ಎಲ್ಲ ಮಾತಾಡಕ್ ಬಂದಿದ್ದು. ಮತ್ತೆ ಕೃಷ್ಣನ್ಗೆ ಹೀಗಾಗೋದಕ್ಕೆ ರೀಸನ್ ಏನು ಅಂತ ಗೊತ್ತಾಯ್ತು. ಅವನನ್ನ ಯಾರೋ ಬೆಟ್ಟದ ಮೇಲಿಂದ ತಳ್ಳಿದ್ದಾರೆ, ಅಥವಾ ಅವನೇ ಬೆಟ್ಟದ ಮೇಲಿಂದ ಬಿದ್ದು ಹೀಗಾಗಿರ್ಬೇಕು. ಹೌದಾ? ಆತಂಕ ಪಡೋ ವಿಷಯ ಅಲ್ಲ, ಖುಷಿ ಪಡೋ ವಿಷಯ. ಯಾಕೆ ಹೇಳು? ಅವನು ಹೀಗಾಗೋದಕ್ಕೆ ಕಾರಣ ಏನು ಅಂತ ಗೊತ್ತಾಯ್ತು. ಇನ್ನು ಅವನನ್ನ ಗುಣಪಡಿಸೋದು ತುಂಬಾನೇ ಈಸಿ. ಮೊದಲು ಗುರುಜಿ ಹತ್ರ ಹೋಗಿ ಹೇಳ್ಬೇಕು. ನಾನಿನ್ ಬರ್ತೀನಿ. ರಾಧಿಕಾ, ನಾನು ಹಾಗೆ ಮಾತಾಡಬಾರ್ದಾಗಿತ್ತು. ಬೇಕಾದ್ರೆ ಇನ್ನೊಂದ್ಸಲ ಸಾರಿ ಕೇಳ್ತೀನಿ. ಸಾರಿ ಸಾರಿ ಸಾರಿ. ಪರವಾಗಿಲ್ಲ ಬಿಡು, ಬರ್ತೀನಿ. ಇವಳು ಇಷ್ಟೊಂದು ಖುಷಿ ಪಡೋದಕ್ಕೆ ಕಾರಣ ಕೃಷ್ಣ ಹುಷಾರಾಗ್ತಿದ್ದಾನೆ ಅನ್ನೋದು ಮಾತ್ರನಾ? ಅಮ್ಮಗೆ ಈ ವಿಷಯ ಹೇಳಲೇಬೇಕು.
ಇಲ್ಲಾಂದ್ರೆ ಸಮಸ್ಯೆ ಆಗುತ್ತೆ. ಅವಳು ಇಷ್ಟೆಲ್ಲ ಮಾತಾಡಿದ್ಲ? ರಾಧಿಕಾ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಅವಳಿಗೆ ಇಷ್ಟು ಬೇಗ ಗೊತ್ತಾಗೋ ಹಾಗೆ ನಾನು ಮಾಡಬಾರ್ದಾಗಿತ್ತು. ಪರವಾಗಿಲ್ಲ ಬಿಡಿ ಅಮ್ಮ. ಯಾವುದಕ್ಕೂ ಈಗ ಅವಳನ್ನ ಎದುರು ಹಾಕೊಳ್ಳೋದು ಬೇಡ. ಕೃಷ್ಣನ ಅವಳು ವಾಸಿ ಮಾಡ್ತಿದ್ದಾಳೆ ಅಂತ ನೀನು ಹೇಳ್ತಿದ್ಯಾ. ಗುರುಜಿನೂ ಇವರು ಫೋನ್ ಮಾಡಿದ್ರಂತೆ, ಆದಷ್ಟು ಬೇಗ ಜಾನಕಿ ಕೃಷ್ಣನ ವಾಸಿ ಮಾಡೇ ಮಾಡ್ತಾಳೆ ಅಂತ. ಈಗೇನಾದರೂ ನಾವು ಅವಳು ವಿರೋಧ ಮಾಡಿದ್ರೆ ಅವಳು ಆಶ್ರಮಕ್ಕೆ ಹೋಗ್ದೇನೆ ಇರ್ಬೋದು. ಪಾಪ, ಕೃಷ್ಣ ಗುಣ ಆಗೋದು ಮುಖ್ಯ ಅಲ್ವಾ? ಹೌದಮ್ಮ, ಕೃಷ್ಣ ವಾಸಿ ಆಗೋವರೆಗೂ ನಾವು ಅವಳ ಹತ್ರ ಮಾತಾಡೋದು ಬೇಡ. ಆಮೇಲೆ ಕೂತು ಬುದ್ಧಿ ಹೇಳಿದ್ರಾಯ್ತು. ಮುಂದೆ ಏನಾಗುತ್ತೋ ಯಾರಿಗೂ ಗೊತ್ತು. ಹೌದು ರಾಧಿಕಾ, ಹಾಗೆ ಮಾಡೋಣ. ಅಂದ್ಹಾಗೆ ಈ ಜಾನಕಿ ಎಲ್ಲಿಗೆ ಹೋದ್ಲು? ಎಲ್ಲಿ ಹೋಗ್ಬಿಟ್ಟಮ್ಮ? ಏನ್ ಜಾನಕಿ ಇದು? ಹೋಗ್ತಾನು ಖುಷಿಯಾಗೆ ಹೋದೆ, ಈಗ ನೋಡಿದ್ರೆ ಹೀಗೆ. ಏನ್ ವಿಷಯ? ದೊಡ್ಡಮ್ಮ, ನೀವು ಸುಮ್ಮನೆ ಅನುಮಾನ ಪಡ್ತಿದ್ದೀರಾ ಅಷ್ಟೇ, ಬೇರೇನೂ ಇಲ್ಲ. ಕೃಷ್ಣ ಬೇಗ ವಾಸಿ ಆಗ್ತಿದ್ದಾನೆ ಅನ್ನೋ ಖುಷಿ ಅಷ್ಟೇ. ಜಾನಕಿ, ನಿನ್ ಮೇಲಿನ ಕಾಳಜಿಯಿಂದ ನಾನು ರಾಧಿಕಾ ಹಾಗೆ ಮಾತಾಡ್ಕೊಂಡ್ವಿ ಅಷ್ಟೇ. ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ. ನಿನ್ ಕೃಷ್ಣ ಹೇಗಿದ್ದಾನೆ? ದೊಡ್ಡಮ್ಮ, ಇವಾಗ ಅವನಿಗೆ ಟ್ರೀಟ್ಮೆಂಟ್ ಕೊಡೋದು ತುಂಬಾನೇ ಸುಲಭ. ಈಗ ಅವನು ವಾಸಿ ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ, ಗೊತ್ತಾ? ಹೌದಾ ಜಾನಕಿ? ಹೇಗ್ ಸಾಧ್ಯ ಆಯ್ತು ಇದೆಲ್ಲ? ರಾಧಿಕಾ, ನಾವು ಕೆಲವು ವಿಡಿಯೋಗಳನ್ನ ಕೃಷ್ಣಂಗ್ ತೋರಿಸ್ಬೇಕು ಅಂತ ಅನ್ಕೊಂಡಿದ್ವಿ, ನೆನ್ಪಿದ್ಯಾ? ಹಾ, ಇವತ್ತು ನಾನು ತೋರಿಸ್ದೆ. ಅವನು ಬೆಟ್ಟದಿಂದನೇ ಬಿದ್ದು ಹೀಗಾಗಿರೋದು ಅನ್ನೋದು ಕನ್ಫರ್ಮ್ ಆಯ್ತು. ಸರಿ, ಈಗೇನ್ ಮಾಡ್ತೀಯಾ? ಅದೇ ತರ ನಾನು ಯಾವ್ದಾದ್ರೂ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ. ಅಲ್ಲೇನಾದ್ರೂ ಅವ್ನು ರಿಯಾಕ್ಟ್ ಮಾಡ್ದ ಅಂದ್ರೆ ನನ್ನ ಅರ್ಧ ಕೆಲಸ ಮುಗ್ದ ಹಾಗೆ. ಅಮ್ಮೋರು ಯಾಕೋ ತುಂಬಾನೇ ಗಮನ ವಹಿಸ್ತಿರೋ ಹಾಗಿದೆ. ರಾಧಿಕಾ, ಆಶ್ರಮದಲ್ಲಿ ನಾನು ಎಷ್ಟೋ ಜನ ರೋಗಿಗಳನ್ನ ನೋಡಿದ್ದೀನಿ, ಆದ್ರೆ ಈ ಕೃಷ್ಣ ಎಷ್ಟೊಂದು ಅದೃಷ್ಟವಂತ ಅಲ್ವಾ? ಎಂಥ ಸೇವೆ ಪಡ್ಕೋತಿದ್ದಾನೆ ನೋಡು. ಯಾರಲ್ಲೂ ನಾನು ಇಂಥ ಕಾಳಜಿ ನೋಡೇ ಇಲ್ಲಪ್ಪ. ಹೌದು, ನಾನು ಅಷ್ಟೇ, ಯಾರಲ್ಲೂ ನೋಡಿಲ್ಲ. ಜಾನಕಿ, ಕೃಷ್ಣ ಬರೀ ರೋಗಿ ಅಷ್ಟೇ ಅಲ್ವಾ? ಬೇರೇನೂ ಅಲ್ವಲ್ಲ? ಹೌದು ದೊಡ್ಡಮ್ಮ, ಅಷ್ಟೇ. ಏನ್ ಮಾಡ್ಲಿ ನಾನು? ಕೊನೆಗೂ ವಿಷಯ ಹಳೆ ನೆನಪು ಬರೋದು ಸತ್ಯ ಅನ್ನೋದಾದ್ರೆ ನಾನು ಬದುಕಿದ್ದು ಸತ್ತ ಹಾಗೇನೆ. ಈಗ ನಾನು ಹೇಗೆ ಸುಮ್ಮನೆ ಇರೋದಕ್ಕೆ ಸಾಧ್ಯ? ಈ ಶಾಂತನ ಮಟ್ಟ ಹಾಕೋದಕ್ಕೊಬ್ಬ ತಯಾರಾಗ್ತಿದ್ದಾನೆ ಅಂದ್ರೆ ಅವನು ನಾನು ಬಿಡಲ್ಲ. ರಾಧಿಕಾ, ಕೃಷ್ಣನ ಇಬ್ರು ಸೇರಿ ಹೊರಗಡೆ ಕರ್ಕೊಂಡು ಹೋಗೋಣವಾ? ಅಯ್ಯೋ ಬೇಡ ಜಾನಕಿ, ಗುರುಜಿ ನೋಡಿದ್ರೆ ಅಷ್ಟೇ ಕತೆ. ಬೇಕಾದ್ರೆ ನೀನ್ ಕರ್ಕೊಂಡು ಹೋಗು, ನಾನು ಬರಲ್ಲ. ಅಯ್ಯೋ, ಏನು ಆಗಲ್ಲ, ಬಾ ನೀನ್ ಸುಮ್ಮನೆ. ವಿಶು, ನನ್ನ ಪಾಲಿಗೆ ನೀನು ಕಂಟಕ ಆಗ್ತಿದ್ಯಾ? ನಿನ್ನ ನೆಮ್ಮದಿನ ಕೆಡಿಸ್ಲೇಬೇಕು. ಲೇ ವಿಶು, ದಿನ ನನ್ನ ನೆಮ್ಮದಿ ಯಾಕೋ ಹಾಳು ಮಾಡ್ತಾ ಇದೀಯಾ? ನಿನ್ನ ಹೊಡೆಯೋಣ ಅಂತ ಬಂದ್ರೆ ನೀನ್ ನೋಡಿದ್ರೆ ಕೋಪನೇ ಬರೋದಿಲ್ಲ ನನಗೆ. ಸರಿ ಬಾ, ಹೊರಗಡೆ ಹೋಗ್ಬಿಡೋಣ. ಜಾನಕಿ, ನೀನು ಹೋಗಿ ಬಾ, ನಾನು ಇಲ್ಲೇ ಇರ್ತೀನಿ. ಸರಿ. ಕೃಷ್ಣ, ಕೃಷ್ಣ,
ಕಾಣಿಸ್ತಾ ಇಲ್ಲ. ಏನ್ ಹೇಳ್ತಿದ್ಯಾ ಜಾನಕಿ? ಅಲ್ಲೇ ಎಲ್ಲೋ ಇರ್ಬೇಕು ನೋಡು. ಇಲ್ಲ ರಾಧಿಕಾ, ಕೃಷ್ಣ ಈ ಜಾಗ ಬಿಟ್ಟು ಕದ್ಲೋನೇ ಅಲ್ಲ. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಹೌದಾ? ಸರಿ ಬಾ, ಬೇರೆ ಕಡೆ ನೋಡೋಣ. ಬಾ. ಕೃಷ್ಣ, ಕೃಷ್ಣ, ಕೃಷ್ಣ. ಏನೋ ಸಮಸ್ಯೆ ಆಗಿದೆ ಅನ್ಸುತ್ತೆ. ಇಲ್ಲ ಜಾನಕಿ, ಹಾಗೆಲ್ಲ ಏನು. ಸಿದ್ಧ ಅಕ್ಕ, ಒಂದ್ ನಿಮಿಷ. ಕೃಷ್ಣನ್ ಏನಾದ್ರು ನೋಡಿದ್ಯಾ? ಗೊತ್ತಿಲ್ಲ ಅಕ್ಕ. ಆಶ್ರಮದಲ್ಲಿ ಇಲ್ವಾ ಅಕ್ಕ? ಇಲ್ಲ. ಓ, ಶಾಂತನ ಅವರು ಏನಾರ ಕರ್ಕೊಂಡು ಹೋಗಿರ್ಬೇಕು. ಶಾಂತನು ಎಲ್ಲಿದ್ದಾನೆ ಅಂತ ನೋಡ್ಕೊಂಡ್ ಬರ್ತೀನಿ. ಹಾ, ಶಾಂತನು ಕೃಷ್ಣನ್ ಕರ್ಕೊಂಡು ಹೋಗಿದ್ ನೀನೇನಾದ್ರೂ ನೋಡಿದ್ಯಾ? ನೋಡಿಲ್ಲ ಅಕ್ಕ. ನಾನು ಟಿಫನ್ ಮಾಡೋಷ್ಟರಲ್ಲಿ ಅವ್ರು ಇರಲಿಲ್ಲ ಆಶ್ರಮದಲ್ಲಿ. ಓ, ಗುರುಜಿಗೆ ಏನೇನೋ ಗೊತ್ತಾದ್ರೆ ಅಷ್ಟೇ ಕತೆ. ಸರಿ ಅಕ್ಕ, ನಾನು ನೋಡ್ತೀನಿ. ಹಾ. ರಾಧಿಕಾ, ಶಾಂತನು ಎಲ್ಲೂ ಕಾಣಿಸ್ತಿಲ್ಲ, ಆದ್ರೆ ಕೃಷ್ಣನು ಕಾಣಿಸ್ತಿಲ್ಲ. ಏನ್ ಮಾಡೋದು ಇವಾಗ? ಆಶ್ರಮ ಸುತ್ತಮುತ್ತ ಹುಡುಕ್ತೀನಿ. ಸರಿ. ಏನ್ ವಿಷು ಹಾಗೆ ನೋಡ್ತಾ ಇದೀಯಾ? ನಿನ್ನ ಹತ್ರ ತುಂಬಾನೇ ಮಾತಾಡ್ಬೇಕು. ಇವತ್ತು ನೀನಾ ಅಂತ ತೀರ್ಮಾನ ಆಗ್ಲೇಬೇಕಾಗಿದೆ. ಜಾನಕಿ ಕೈಗೆ ನೀನು ಸಿಗ್ದಿರೋ ಹಾಗೆ ಮಾಡ್ಬೇಕು. ಒಂದು ಒಳ್ಳೆ ಜಾಗ ತೋರಿಸ್ತೀನಿ, ಬಾ. ಒಂದ್ ರೀತಿ ಪುಣ್ಯ ಕೂಡಿತಾರ ವಿಷು. ನೀನು ಬಾ ಅಂತ ಕರೆದ ತಕ್ಷಣ ಒಂದು ಪ್ರಶ್ನೆನೂ ಕೇಳದೆ ಬಂದ್ಬಿಟ್ಟೆ. ನಿನ್ನನ್ನ ಕೊಲ್ಲಬೇಕು ಅಂತ ನಾನು ಅದೆಷ್ಟು ಪ್ರಯತ್ನ ಪಟ್ಟೆ. ಇವತ್ತೊಂದು ಒಳ್ಳೆ ಅವಕಾಶ ಬಂದಿದೆ, ಯೂಸ್ ಮಾಡ್ಕೊಳ್ದೆ ಬಿಡ್ತೀನಾ? ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ನನ್ನ? ನಿನ್ನ ದುಷ್ಟತನ ಇಲ್ಲಿಗೆ ಮುಗೀತು ಶಾಂತನು. ಈ ವಿಷು ಕೋಪನ ಫೇಸ್ ಮಾಡೋ ತಾಕತ್ತು ಇದೆಯಾ ನಿನಗೆ? ತುಂಬಾ ಆಟಗಳನ್ನ ಆಡ್ಬಿಟ್ಟಿದ್ಯಾ. ಇನ್ ಮುಂದೆ ನಾನು ಆಡೋ ಆಟನ ನೋಡ್ತೀಯ. ರಾಧಿಕನ ನನ್ನಿಂದ ಬೇರೆ ಮಾಡೋ ಪ್ರಯತ್ನ ಫೇಲ್ ಆಗತ್ತೆ. ಯಾವತ್ತಿದ್ರು ರಾಧಿಕಾ ವಿಷುನೇ ಒಂದಾಗದು. ನಿನ್ ಎಲ್ಲಾ ಪ್ಲಾನ್ಸು ಫ್ಲಾಪ್ ಆಗೋಗ್ ಮಾಡ್ತೀನಿ ನಾನು. ಬಾ. ಜಾನಕಿ, ಕೃಷ್ಣ ಸಿಕ್ಕದ್ನಾ? ಇಲ್ಲ ರಾಧಿಕಾ, ಎಲ್ಲೂ ಕಾಣಿಸ್ತಾನೆ ಇಲ್ಲ. ಎಲ್ಲ ಹೋಗಿರೋದಕ್ಕೆ ಸಾಧ್ಯ? ಏನ್ ಮಾಡೋದು? ಯಾಕೆ ರಾಧಿಕಾ, ಏನಾಯ್ತು? ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಕೃಷ್ಣ ಆಶ್ರಮದಲ್ಲಿ ಎಲ್ಲೂ ಕಾಣಿಸ್ತಿಲ್ಲ. ಕೃಷ್ಣ ಕಾಣಿಸ್ತಿಲ್ವಾ? ಸರಿಯಾಗಿ ಹುಡುಕಿದ್ರಾ? ಎಲ್ಲ ಕಡೆ ಹುಡುಕಿದ್ವಿ, ಆಶ್ರಮದ ಮೂಲೆ ಮೂಲೆ ಎಲ್ಲ ಹುಡುಕಿದೀವಿ,
ಆದರೆ ಎಲ್ಲೂ ಕಾಣಿಸ್ತಾ ಇಲ್ಲ. ನನಗೆ ಒಬ್ಬರ ಮೇಲೆ ಅನುಮಾನ ಇದೆ. ಅವ್ರು ಬಿಟ್ಟು ಈ ಕೆಲಸನ ಬೇರೆ ಯಾರು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾರು ರಾಧಿಕಾ? ಇನ್ಯಾರು? ಆ ಶಾಂತನು. ಏನ್ ಹೇಳ್ತಿದ್ಯಾ ರಾಧಿಕಾ? ಯಾರಾದ್ರೂ ನಂಬೋ ಮಾತಾ ಇದು? ರಾಧಿಕಾ, ಮತ್ತೆ ಶಾಂತನು ಮೇಲೆ ಅನುಮಾನ ಪಡ್ತಿದ್ಯಲ್ಲ? ಈ ಆಶ್ರಮದಲ್ಲಿ ಅನುಮಾನ ಬರೋವಂಥ ವ್ಯಕ್ತಿ ಅಂದರೆ ಆ ಶಾಂತನು ಮಾತ್ರ. ಈ ಮಾತನ್ನ ನಾನು ನಂಬಲ್ಲ ರಾಧಿಕಾ. ನಾನು ಕೂಡ ನಂಬಲ್ಲ ರಾಧಿಕಾ. ನಾನು ನಿಜಾನೇ ಹೇಳ್ತಿದ್ದೀನಿ. ನೋಡಿ, ಆಶ್ರಮದಲ್ಲಿ ಶಾಂತನು ಕೂಡ ಇಲ್ಲ ಈಗ. ಅದು ಒಂದು ಕಾರಣಕ್ಕೆ ಶಾಂತನು ಮೇಲೆ ಅನುಮಾನ ಪಡೋದಕ್ಕೆ ಹೇಗಾಗುತ್ತೆ ಹೇಳು? ಇಷ್ಟು ದಿನದಿಂದ ನಾನು ಏನು ಹೇಳ್ತಿದ್ದೀನಿ ಅನ್ನೋದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಕೃಷ್ಣನ್ ಮೇಲೆ 2 ಸಲ ಹಲ್ಲೆ ಆಗಿದೆ. ಈ ಕೆಲಸನ ಆಶ್ರಮದವರೇ ಯಾಕೆ ಮಾಡಿರಬಾರ್ದು?